ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವಂಥ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ಇವತ್ತಿನ ಸೆಷನ್ ಇಟ್ಸ್ ಕ್ವೈಟ್ ಡಿಫ್ರೆಂಟ್. ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂಥ ತರಗತಿಯನ್ನು ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೀನಿ. ಆ್ಯಂಡ್ ಇದು ಈ ಮುಂಚೆ ನಮ್ಮ ವೇದಾಂತ್ ಪಾಠಶಾಲೆಯಲ್ಲಿ ಈ ರೀತಿ ನಾನು ತರಗತಿಯನ್ನು ತಗೊಂಡಿಲ್ಲ. ಹಾಗಾದರೆ ಯಾವ ಕ್ಲಾಸ್ ಇದು? ಅನೇಕ ಜನ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಇಂಗ್ಲೀಷ್ ಓದೋದಕ್ಕೆ ಅಥವಾ ಇಂಗ್ಲೀಷ್ನಲ್ಲಿ ಬಂದರೆ ಯಾವುದಾದ್ರೂ ಪದ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಲ್ಲ ಅದನ್ನು ಪ್ರೊನೌನ್ಸ್ ಮಾಡೋದಕ್ಕೆ ಇದೆಲ್ಲನೂ ಕೂಡ ತುಂಬ ಕಷ್ಟ ಆಗ್ತಿದೆ. ಹಾಗಾಗಿ ನಿಮಗಾಗಿ ನಾನು ಸಪ್ರೇಟ್ ಆದಂಥ ಇಂಗ್ಲೀಷ್ ಕ್ಲಾಸಸನ್ನು ನಮ್ಮ ವೇದಾಂತ್ ಪಾಠಶಾಲೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ನಿಮಗೆ ಸಿಂಪಲ್ ಆಗಿರುವಂಥ ಪದಗಳನ್ನು ಹೇಳ್ಕೊಡ್ತೀನಿ, ಉಚ್ಚಾರಣೆ ಹೇಳ್ಕೊಡ್ತೀನಿ, ಹಾಗೆ ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಕನ್ನಡ ಭಾಷೆಯಲ್ಲಿ ಏನಂತಾರೆ, ಹಾಗೆ ಟೆನ್ಸಸ್ ಹ್ಯಾಸ್, ಹ್ಯಾವ್, ಹ್ಯಾಡ್, ಈಸ್, ಆಮ್, ಆರ್, ವಿಲ್, ಶೆಲ್, ಕ್ಯಾನ್, ಕುಡ್, ಇನ್ನೂ ಅನೇಕ ಇದೆ. ವರ್ಬ್ಸ್, ಮಾಡೆಲ್ ವರ್ಬ್ಸ್, ಹೆಲ್ಪಿಂಗ್ ವರ್ಬ್ಸ್, ಈ ಎಲ್ಲದೂ ಕೂಡ ನಿಮಗೆ ನಾನು ಇನ್ನು ಮುಂದೆ ನಮ್ಮ ವೇದಾಂತ್ ಪಾಠಶಾಲೆಯಲ್ಲಿ ಈ ತರಗತಿಗಳನ್ನು ತಗೊಳ್ತಾ ಹೋಗ್ತೀನಿ. ಹೇಗನ್ನಿಸ್ತು ನಿಮಗೆ ವಿಷಯ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇವತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ನಾನು ಕೆಲವು ಸೆಂಟೆನ್ಸಸ್, ಕೆಲವು ವಾಕ್ಯಗಳನ್ನು ತೊಗೊಂಡು ಬಂದಿದ್ದೀನಿ. ನೋಡಿ, ಈ ರೀತಿಯಲ್ಲಿದೆ ಇವತ್ತಿನ ನಮ್ಮ ಡಿಸ್ಕಷನ್ನ ವಾಕ್ಯಗಳು. ನೋಡೋಣ ಬನ್ನಿ, ಇವುಗಳನ್ನು ನಾವು ಏನಂತ ಕರಿತೀವಿ ಕನ್ನಡದಲ್ಲಿ, ಈ ಪದಗಳನ್ನು ಏನಂತ ಕರಿತೀವಿ, ಅಥವಾ ಇವುಗಳನ್ನು ಹೇಗೆ ನಾವು ಕನ್ನಡದಲ್ಲಿ ಬರಿಬಹುದಾಗಿದೆ. ಅಲಾಂಗ್ ವಿತ್ ದ ಟೆನ್ಸಸ್, ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿರುವಂಥ ಟೆನ್ಸಸ್ ಇದೆ, ಪದಗಳು ಕೂಡ ಹಾಗೆ ಇದೆ. ನೋಡೋಣ. ಮೊದಲನೇ ವಾಕ್ಯವನ್ನು ನಾನು ತಗೊಳ್ತಾ ಇದ್ದೀನಿ. ಐ ಲೈಕ್ ಟು ಪ್ಲೇ ಔಟ್ಸೈಡ್. ನೀವು ಯಾವಾಗಲೇ ಆಗಲಿ ವೆನ್ ಎವರ್ ಯು ಆರ್ ಕಮ್ಮಿಂಗ್ ಅಕ್ರಾಸ್ ಸಚ್ ಸೆಂಟೆನ್ಸ್, ಮೊದಲನೇದಾಗಿ ಓದಿ. ಎಷ್ಟೋ ಜನ ಸ್ಟೂಡೆಂಟ್ಸ್ ಏನು ಮಾಡ್ತೀರಾ ಗೊತ್ತಾ, ಯು ಡೋಂಟ್ ರೀಡ್. ನೀವು ಡೈರೆಕ್ಟಾಗಿ ಓಕೆ ಐ ಏನು ಅಂತ ಯೋಚನೆ ಮಾಡ್ತೀರಾ, ಅದಾದಮೇಲೆ ಲೈಕ್ ಏನು. ನೋ, ಫಸ್ಟ್ ರೀಡ್ ದ ಸೆಂಟೆನ್ಸ್ ಕಂಪ್ಲೀಟ್ಲಿ. ಐ ಲೈಕ್ ಟು ಪ್ಲೇ ಔಟ್ಸೈಡ್. ಏನಂತ ಇಲ್ಲಿ ಆಟ ಆಡೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಲ್ಲಿ ಆಟ ಆಡೋದು? ಹೊರಗಡೆ. ಆ್ಯಂಡ್ ಆಟ ಆಡೋದು ಹೊರಗಡೆ ನನಗಿಷ್ಟ. ನನಗೆ ಆಟ ಆಡೋದು ಹೊರಗಡೆ ಇಷ್ಟ. ಎರಡೂ ಕೂಡ ಜಂಬಲ್ ಆಗಿದೆ, ಎರಡೂ ವಾಕ್ಯವೂ ಸರಿಯಾಗಿಲ್ಲ ಕನ್ನಡದಲ್ಲಿ. ನೀವು ಈ ರೀತಿಯ ಜಂಬಲ್ ಸೆಂಟೆನ್ಸಸ್ನ ಇಂಗ್ಲೀಷ್ನಲ್ಲಿ ಕೂಡ ಬಹುಶಃ ಮಾಡ್ತಿರಬಹುದು. ಬಹುಶಃ ಇದರಿಂದ ನಿಮಗೆ ಹೇಗೆ ನಾನು ಪ್ರಾಪರಾಗಿ ಒಂದು ಸೆಂಟೆನ್ಸನ್ನು ಫ್ರೇಮ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಕೂಡ ಎದುರಿಸ್ತಾ ಇರಬಹುದು ಅಲ್ವಾ? ಇಂಥ ಕನ್ಫ್ಯೂಷನ್ಸನ್ನು ದೂರ ಮಾಡೋದಕ್ಕೆ ಈ ರೀತಿಯ ಸೆಷನ್ಸನ್ನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ನಿಮ್ಮ ಸಜೆಷನ್ ನನಗೆ ಬಹಳ ಮುಖ್ಯವಾಗಿದೆ. ನಿಮಗೆ ಈ ರೀತಿಯ ಇನ್ನಷ್ಟು ತರಗತಿಗಳು ಅಥವಾ ಸ್ಪೋಕನ್ ಇಂಗ್ಲೀಷಿಗೆ ಸಂಬಂಧಿಸಿದ ತರಗತಿಗಳು ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿನಿತ್ಯ ಅಪ್ಲೋಡ್ ಮಾಡಬೇಕು ಅಂತಿದ್ದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ತಪ್ಪದೇ ತಿಳಿಸಿ. ಏನಂತ ತಿಳಿಸ್ತೀರಾ? ಎಸ್, ವಿ ನೀಡ್ ಇಟ್. ಈ ರೀತಿ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಬಹುದು. ಎಸ್, ವಿ ನೀಡ್ ಇಟ್. ಆಗ ನನಗೆ ಅರ್ಥ ಆಗುತ್ತೆ, ಓಕೆ ನಿಮಗೆ ಈ ಒಂದು ತರಗತಿಗಳ ಅವಶ್ಯಕತೆ ಬಹಳಷ್ಟಿದೆ ಅಂತ. ಓಕೆ, ಕಮ್ ಲೆಟ್ಸ್ ಸಿ ವಾಟ್ ಇಟ್ ಈಸ್. ಏನಿದೆ, ಹೇಗೆ ಬರಿಬೇಕು, ಏನಿದು ನೋಡೋಣ. ಐ ಲೈಕ್ ಟು ಪ್ಲೇ ಔಟ್ಸೈಡ್ ಅಂತ ಇದೆ. ಐ, ಇದನ್ನು ನಾವೇನಂತ ಹೇಳಬಹುದು? ನಾನು. ಅಂದರೆ ಫಸ್ಟ್ ಪರ್ಸನ್ ಸಿಂಗುಲರ್, ನಾನು ಐ. ನೀವು ಹೇಳ್ಕೊಳ್ಬಹುದು ನಾನು ಅಂತ. ಲೈಕ್ ಅಂತ ಇದೆ. ಲೈಕ್ ಅಂತಂದ್ರೇನು? ಇಷ್ಟಪಡುವಂಥದ್ದು ಅಂತ ಅಲ್ವಾ? ಇಷ್ಟಪಡುವುದು ಅಂತ ಇಲ್ಲಿ ನಾನು ತಗೊಳ್ತೀನಿ. ಏನನ್ನು ನಾನು ಇಷ್ಟಪಡೋದು? ಪ್ಲೇ, ಆಟ ಆಡೋದನ್ನು ತಗೊಳ್ಳೋಣ. ಆಡುವುದು ಅಂತ ಸದ್ಯಕ್ಕಿಲ್ಲಿ ಬರೀತೀನಿ. ಆಡುವುದು ಎಲ್ಲಿ ಅಂತ ಆಟ ಆಡುವಂಥದ್ದು? ಔಟ್ಸೈಡ್. ಇದನ್ನು ಹೇಗೆ ಹೇಳ್ತೀರಾ? ಹೊರಗಡೆ. ಇದನ್ನು ನಾನು ಈಗ ಓದಿದ್ರೆ ನಾನು ಇಷ್ಟಪಡುವುದು ಆಡುವುದು ಹೊರಗಡೆ. ನೋ, ಇಟ್ ಈಸ್ ನಾಟ್ ಕರೆಕ್ಟ್. ಹಾಗಾದರೆ ಏನಿದ್ರ ಅರ್ಥ? ನಾನು ಹೊರಗಡೆ ಆಟವಾಡಲು, ಹೊರಗಡೆ ಆಡಲು ಇಷ್ಟಪಡುತ್ತೇನೆ. ನೀವು ಗಮನಿಸಬೇಕು. ಏನನ್ನು ಗಮನಿಸಬೇಕು? ಲೈಕ್ನ ಪಕ್ಕ ನಮಗೆ ಯಾವುದೇ ಎಸ್ ಅಥವಾ ಇ ಎಸ್ ಆ್ಯಡ್ ಆಗಿಲ್ಲ. ನೋಡಿ, ಲೈಕ್ ಇಷ್ಟೇ ಇರುವಂಥದ್ದು, ಅಂದರೆ ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದೆ. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಕಾನ್ಸೆಪ್ಟ್. ಇದೆಲ್ಲ ನಿಮಗೆ PSI ಏನಾದರೂ ಪರೀಕ್ಷೆಗೆ ತಯಾರಿನ ನಡೆಸ್ತಾ ಇದ್ದೀರ ಅಂತಿದ್ದಲ್ಲಿ ಇದೆಲ್ಲ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ಪ್ರೆಸೆಂಟ್ ಟೆನ್ಸ್, ಅರ್ಥ ಆಗ್ತಿದೆಯಾ? ವಿಲ್, ಶೆಲ್ ಅಂತ ಏನಾದರೂ ಬಳಕೆ ಆದರೆ ಅದಾಗುತ್ತೆ ಫ್ಯೂಚರ್ ಟೆನ್ಸ್.
ಈ ರೀತಿಯಲ್ಲಿ ನೀವು ಟೆನ್ಸಸ್ನ ಐಡೆಂಟಿಫೈ ಮಾಡೋದು ಕಲ್ತ್ಕೊಳ್ಬೇಕಾಗುತ್ತೆ. ನಾವು ನೋಡಿದ್ವಿ ಏನಂತ ಇದೆ, ಲೈಕ್ ಅಂದರೆ ಪ್ರೆಸೆಂಟ್ ಟೆನ್ಸ್ ಅಂದರೆ ಇಡೀ ನಮ್ಮ ವಾಕ್ಯ ಏನಾಗಿದೆ ವರ್ತಮಾನ ಕಾಲದಲ್ಲಿದೆ. ಇಷ್ಟು ಐಡೆಂಟಿಫೈ ಮಾಡೋದು ನೀವು ಕಲ್ತ್ಕೊಳ್ಬೇಕು. ಇಷ್ಟು ಐಡೆಂಟಿಫೈ ಆದಮೇಲೆ ಯಾರಿಗೆ ನಿಮ್ಮ ಕ್ರಿಯೆನ ನಡೆಸ್ತಾ ಇರುವಂಥದ್ದು ಐ ಅಂದರೆ ಇದೇನಾಯಿತು, ಸಬ್ಜೆಕ್ಟ್ ಆಯಿತು. ಏನು ನನ್ನ ಕ್ರಿಯೆ, ಲೈಕ್ ಇಷ್ಟಪಡ್ತಾ ಇರುವಂಥದ್ದು, ಏನನ್ನು ಇಷ್ಟಪಡ್ತಾ ಇದ್ದೀನಿ, ಆಟ ಆಡುವಂಥದ್ದನ್ನು, ಇಷ್ಟನ್ನು ಸೇರಿಸಿ ನಾನೇನಂತ ಹೇಳಬಹುದು, ವರ್ಬ್ ಕ್ರಿಯಾಪದ ಅಂತ ಹೇಳಬಹುದು. ಎಲ್ಲಿ ಆಟವನ್ನು ಆಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ, ಹೊರಗಡೆ, ಇದನ್ನು ನಾವೇನಂತ ಹೇಳಬಹುದು, ಆಬ್ಜೆಕ್ಟ್ ಅಂತ ಹೇಳಬಹುದು. ನೋಡಿದ್ರಾ, ನಾವು ಇಂಗ್ಲೀಷ್ನಲ್ಲಿ ವಾಕ್ಯವನ್ನು ರಚನೆ ಮಾಡೋದಕ್ಕೆ ಈ ಒಂದು ಬೇಸಿಕ್ ಫಾರ್ಮುಲಾನ ಬಳಸ್ತೀವಿ. ಆ್ಯಂಡ್ ದ ಫಾರ್ಮುಲಾ ಈಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಇದೇ ಕಾನ್ಸೆಪ್ಟನ್ನೇ ನಾನು ನಿಮಗೆ ಟ್ರಾನ್ಸ್ಲೇಷನಲ್ಲಿ ಪ್ರತಿಯೊಂದು ವಾಕ್ಯದಲ್ಲೂ ಕೂಡ ಹೇಳ್ಕೊಡ್ತೀನಿ. ಈ ರೀತಿಯಲ್ಲಿ ನೀವು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟನ್ನು ಐಡೆಂಟಿಫೈ ಮಾಡಬೇಕು. ಮುಖ್ಯವಾಗಿ ವರ್ಬ್ ಯಾವುದು ಅಂತ ನೀವು ಐಡೆಂಟಿಫೈ ಮಾಡಬೇಕು. ಆಗ್ಲಷ್ಟೇ ನಿಮಗೆ ಇಂಗ್ಲೀಷ್ ಸುಲಭ ಆಗುತ್ತೆ. ಯಾವ ಟೆನ್ಸ್ನಲ್ಲಿದೆ ಅದು ಅಂತ ಗೊತ್ತಾದಾಗಲಷ್ಟೇ. ಈಗ ನಾನು ನಿಮ್ಗೇನಾದರೂ ಪ್ರಶ್ನೆ ಮಾಡ್ತಾ ಇರ್ತೀನಿ, ಇನ್ ರಿಟರ್ನ್ ನನಗೆ ರಿಪ್ಲೈ ಮಾಡಬೇಕು. ಹೌ ವಿಲ್ ಯು ರಿಪ್ಲೈ, ಪ್ರೆಸೆಂಟ್ ಪಾಸ್ಟ್ ಆರ್ ಫ್ಯೂಚರ್? ಅದು ನಿಮಗೆ ಗೊತ್ತಿದ್ರೆ ಇಂಗ್ಲೀಷ್ ಕಲಿಯೋದು ಬಹಳ ಸುಲಭ. ಅದನ್ನು ನಾನು ಈಗ ನಿಮಗೆ ಈ ಸೆಷನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸೊ ನಾವು ಪದಗಳನ್ನು ನೋಡಿದ್ವಿ, ಇದನ್ನು ಹೇಗೆ ಫ್ರೇಮ್ ಮಾಡಬೇಕು ಅಥವಾ ಇದನ್ನು ಹೇಗೆ ಇಲ್ಲಿ ಫ್ರೇಮ್ ಮಾಡಿದ್ದಾರೆ ಅದನ್ನು ನೋಡಿದ್ವಿ. ಈಗ ಇದೇ ವಾಕ್ಯವನ್ನು ಕನ್ನಡದಲ್ಲಿ ಹೇಗೆ ಬರೆಯೋದು ನೋಡೋಣ. ತಗೊಳ್ತಾ ಇದ್ದೀನಿ ಈ ವಾಕ್ಯವನ್ನು. ಐ ಲೈಕ್ ಟು ಪ್ಲೇ ಔಟ್ಸೈಡ್. ನಾನು ಹೊರಗಡೆ ಆಟವಾಡಲು ಅಥವಾ ಆಡಲು ಏನಂತದ್ದು ಬರೆಯೋಣ, ಇಷ್ಟಪಡುತ್ತೇನೆ, ಇಷ್ಟಪಡುತ್ತಿದ್ದೆ, ಇಷ್ಟಪಡುತ್ತಿರುತ್ತೇನೆ, ರಾಂಗ್, ಪ್ರೆಸೆಂಟ್ ಟೆನ್ಸ್ ಹಾಗೆ ಬರಿಬೇಕು. ಹಾಗಾಗಿ ತಗೊಳ್ಳೋಣ, ಇಷ್ಟಪಡುತ್ತೇನೆ. ನೋಡಿ, ಈ ರೀತಿಯಲ್ಲಿ ನಾವು ಬರಿಬೇಕಾಗಿರುತ್ತೆ. ನೋಡಿದ್ರೆ ಎಷ್ಟು ಸಿಂಪಲ್ ಆಗಿದೆ. ಹೀಗೆ ನಾವು ಸ್ಪೋಕನ್ ಇಂಗ್ಲೀಷ್ ಅಂತ ಬಂದಾಗ ಇಷ್ಟೇ ಸರಳವಾಗಿರುತ್ತೆ. ವಿ ವಿಲ್ ಬಿ ಸ್ಪೀಕಿಂಗ್ ಸಚ್ ವರ್ಡ್ಸ್, ವಿ ವಿಲ್ ಬಿ ಸ್ಪೀಕಿಂಗ್ ಸಚ್ ಸೆಂಟೆನ್ಸಸ್ ಇನ್ ಇಂಗ್ಲೀಷ್. ಇಂಗ್ಲೀಷ್ ಮಾತಾಡ್ತಾರೆ ಅಂದರೆ ಏನೇನೋ ದೊಡ್ಡ ದೊಡ್ಡ ಪದಗಳನ್ನು ಅವ್ರು ಮಾತಾಡೋದಿಲ್ಲ. ಇಂತಹ ಸಣ್ಣ ಪದಗಳು, ಇಂತಹ ಚಿಕ್ಕ ಚಿಕ್ಕ ಪದಗಳನ್ನೇ ಮಾತಾಡುವಂಥದ್ದು. ನಮಗೆ ಪ್ರತಿನಿತ್ಯ ಬಳಕೆಯಲ್ಲಿ ಇರಲ್ವಲ್ಲ, ಹಾಗಾಗಿ ನಮ್ಗೆ ಅದು ಕಷ್ಟ ಅನಿಸುತ್ತೆ. ವೆನ್ ಎವರ್ ಯು ಸ್ಟಾರ್ಟ್ ಸ್ಪೀಕಿಂಗ್, ನೀವು ಯಾವಾಗ ಮಾತಾಡೋದನ್ನು ಪ್ರಾರಂಭ ಮಾಡ್ತೀರಾ, ದೆನ್ ಅವುಗಳನ್ನು ಪ್ರತಿನಿತ್ಯ ಬಳಸ್ತಾ ಹೋಗ್ತೀರಾ. ಇಟ್ ವಿಲ್ ಬಿ ಯುವರ್ ಫ್ರೆಂಡ್ ಆ್ಯಂಡ್ ಯುವರ್ ಫ್ರೆಂಡ್ ವಿಲ್ ನೆವರ್ ಲೀವ್ ಯು ಅಲ್ವಾ. ಅದು ನಿಮ್ಮ ಜೊತೆಲೇ ಇರುತ್ತೆ, ಅಂದರೆ ನಿಮ್ಮ ತಲೆಯಲ್ಲಿರುತ್ತೆ. ಹಾಗಾಗಿ ಯಾರೇ ಏನೇ ಇಂಗ್ಲೀಷ್ನಲ್ಲಿ ಹೇಳಿದ್ರೂ ಸಡನ್ನಾಗಿ ನೀವು ಅರ್ಥ ಮಾಡ್ಕೊಳ್ಬಹುದು. ಆ್ಯಂಡ್ ಇನ್ ದ ಸೇಮ್ ಟೈಮ್ ಯು ಕ್ಯಾನ್ ರಿಪ್ಲೈ ಆ್ಯಸ್ ವೆಲ್. ಓಕೆ, ದಿಸ್ ವಾಸ್ ದ ಫಸ್ಟ್ ಸೆಂಟೆನ್ಸ್. ಎರಡನೇ ವಾಕ್ಯ ಹೀಗಿದೆ, ದ ಸನ್ ಈಸ್ ಶೈನಿಂಗ್ ಬ್ರೈಟ್ಲಿ ಅಂತ ಇದೆ. ನೋಡಿ, ದ ಸನ್ ಅಂದರೆ ಸೂರ್ಯ ಅಲ್ವಾ. ತಗೊಳ್ಳೋಣ, ಇದು ಸಬ್ಜೆಕ್ಟ್ ಅಂತ. ಈಸ್ ಶೈನಿಂಗ್, ಈಸ್ನ ಬಳಕೆ ಆಗಿದೆ ಅಂದರೆ ಪ್ರೆಸೆಂಟ್ ಟೆನ್ಸ್. INGಯ ಬಳಕೆ ಆಗಿದೆ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಹಾಗಾಗಿ ಇದು ಪ್ರೆಸೆಂಟ್ ಟೆನ್ಸಲ್ಲಿದೆ ಅಂತ ಹೇಳಬಹುದು. ವರ್ಬ್ ಹೇಗೆ ಹೊಳಿತಾ ಇರುವಂಥದ್ದು, ಬ್ರೈಟ್ಲಿ. ನೋಡಿ, ಹೇಗೆ ಅನ್ನುವಂಥ ಪ್ರಶ್ನೆಗೆ ಇಲ್ಲಿ ನಮಗೆ ಉತ್ತರ ಸಿಗ್ತದೆ. ಪ್ರಕಾಶಮಾನವಾಗಿ, ಬ್ರೈಟ್ಲಿ ಅಂದರೆ ಪ್ರಕಾಶಮಾನ. ಹೇಗೆ ಬರಿತೀವಿ ಇದನ್ನು ಕನ್ನಡ ಭಾಷೆಯಲ್ಲಿ? ಈ ರೀತಿಯಲ್ಲಿ ಬರಿಬಹುದು. ಸೂರ್ಯನು ಹೇಗೆ ಪ್ರಕಾಶಮಾನವಾಗಿ ಇಲ್ಲಿ ಈ ಪದ ಬರಿತೀರಾ ನೋಡಿ, ಶೈನಿಂಗ್, ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಹೀಗೆ ಬರಿಬೇಕದು. ಹೊಳೆಯುತ್ತಿದ್ದಾನೆ, ನೀವೇನಾದರೂ ಹೊಳೆಯುತ್ತಿರುತ್ತಾನೆ ಇಂಥದ್ದೇನಾದರೂ ತಗೊಂಡ್ರೆ ತಪ್ಪು. ಯಾಕೆ? ಅವನ ಕ್ರಿಯೆ ನಿರಂತರವಾಗಿದ್ದು ಅದು ನೀವು ಇಲ್ಲಿ ತೋರಿಸ್ತಾ ಇದ್ದೀರಾ, ಎಂಡಿಂಗ್ ನೋಟ್. ಹಾಗಾಗಿ ಅದನ್ನು ಈ ರೀತಿಯಲ್ಲಿ ಹೇಳಬೇಕು. ಸೂರ್ಯನು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದಾನೆ, ಅವನ ಕ್ರಿಯೆ ನಿರಂತರವಾಗಿದೆ, ಈಸ್ ಕಂಟಿನ್ಯೂಯಸ್, ಈ ರೀತಿಯಲ್ಲಿ ಬರುತ್ತೆ. ಓಕೆ, ಇದು ಎರಡನೇ ವಾಕ್ಯ ಆಗಿತ್ತು. ಮೂರನೇ ವಾಕ್ಯ, ಶಿ ಹ್ಯಾಸ್ ಅ ರೆಡ್ ಬೈಸಿಕಲ್ ಅಂತ ಇದೆ. ಇಲ್ಲಿ ಶಿ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಕನ್ನಡದಲ್ಲಿ ಏನಂತ ಹೇಳ್ತೀವಿ, ಅವಳು. ಹ್ಯಾಸ್ ಅಂತಂದರೆ ವರ್ಬ್ ಕ್ರಿಯಾಪದ. ಆದರೆ ಇಲ್ಲಿ ಅವಳು ಯಾವುದೇ ಕ್ರಿಯೆನ ನಡೆಸ್ತಾ ಇಲ್ಲ. ಅವಳ ಹತ್ರ ಏನೋ ಒಂದು ವಸ್ತು ಇದೆ, ಹೊಂದಿದ್ದಾಳೆ, ಅದನ್ನು ಈ ರೀತಿಯಲ್ಲಿ ಹೇಳ್ತೀವಿ. ಹ್ಯಾಸ್, ಹೊಂದಿದ್ದಾಳೆ. ಓಕೆ, ಅಥವಾ ಇದೆ, ಎರಡರಲ್ಲಿ ಒಂದು. ನೋಡೋಣ. ಓಕೆ, ಅಂತ ಕೊಟ್ಟಿದ್ದಾರೆ, ಇದನ್ನು ಒಂದು ಅಂತ ಹೇಳ್ತೀವಿ. ರೆಡ್, ಕೆಂಪು ಅಂತ ತಗೊಳ್ಳೋಣ. ಬೈಸಿಕಲ್ ಅಂತಿದೆ ಅಲ್ವಾ, ಇದನ್ನು ನಾವು ಸೈಕಲ್ ಅಂತ ತಗೊಳ್ಬಹುದು.
ಓಕೆ, ಸೈಕಲ್ ಅಂತ ತಗೊಳ್ಳೋಣ. ನೋಡಿ ಹೀಗೆ ಪದಗಳು ಇದೆ. ಇಲ್ಲೂ ಕೂಡ ಶಿ ಅನ್ನುವಂಥದ್ದು ಏನಾಯಿತು, ಸಬ್ಜೆಕ್ಟ್ ಆಯಿತು. ಹ್ಯಾಸ್ ಅನ್ನುವಂಥದ್ದು ಏನಾಯಿತು, ವರ್ಬ್ ಆಯಿತು. ಏನಿದೆ ಅವಳ ಹತ್ರ, ಅದು ಯಾವ ಬಣ್ಣದ್ದು ಅಂತ ಹೇಳ್ತಾ ಇದ್ದಾರಲ್ವ, ಅದೇನಾಯಿತು, ಆಬ್ಜೆಕ್ಟ್ ಆಯಿತು. ಹಾಗಾದರೆ ಇದನ್ನು ನಾವು ಹೇಗೆ ಬರಿಬಹುದು ನೋಡಿ, ಬರ್ದೀಗ ತೋರಿಸ್ತಾ ಇದ್ದೀನಿ ನಾನು. ಶಿ ಹ್ಯಾಸ್ ಅ ರೆಡ್ ಬೈಸಿಕಲ್. ಅವಳು ಕೆಂಪು, ಅವಳು ಒಂದು ತಗೊಳ್ಳೋಣ, ಅಂತ ಕೊಟ್ಟಿದ್ದಾರಲ್ವ, ಅದಕ್ಕೋಸ್ಕರ ಅದನ್ನು ಹೀಗೆ ತಗೊಳ್ಳೋಣ. ಅವಳು ಒಂದು ಕೆಂಪು ಸೈಕಲನ್ನು, ಹೀಗೆ ಬರುತ್ತೆ ನೋಡಿ. ಅವಳು ಒಂದು ಕೆಂಪು ಸೈಕಲನ್ನು ಹೊಂದಿದ್ದಾಳೆ. ಹೀಗಾದರೂ ಬರಿಬಹುದು ಇದನ್ನು, ಹೊಂದಿದ್ದಾಳೆ, ಅಥವಾ ಇದನ್ನು ಹೀಗಾದರೂ ಬರೀರಿ. ಅವಳ ಬಳಿ, ಎರಡೂ ಒಂದೇ, ಅವಳ ಬಳಿ ಕೆಂಪು ಸೈಕಲ್ ಇದೆ. ನೋಡಿದ್ರಾ, ನೀವು ಯಾರಿಗಾದರೂ ಅವಳ ಬಳಿ ಕೆಂಪು ಸೈಕಲ್ ಇದೆ ಅಂತ ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂದರೆ ಹೀಗೆ ಹೇಳಿ, ಶಿ ಹ್ಯಾಸ್ ಅ ರೆಡ್ ಬೈಸಿಕಲ್. ಅರ್ಥ ಆಯ್ತಾ? ಎರಡು ವಾಕ್ಯಗಳನ್ನು ಕೊಟ್ಟಿದ್ದೀನಿ, ಎರಡರಲ್ಲಿ ಯಾವುದನ್ನಾದರೂ ಬಳಸಬಹುದು. ಓಕೆ, ಮುಂದಿನ ವಾಕ್ಯ, ಐ ಆಮ್ ಹ್ಯಾಪಿ ಟುಡೇ. ಐ ಆಮ್ ಬರ್ತಾ ಇದೆ. ಆಮ್ ಅಂತಂದರೆ ಏನು, ಪ್ರೆಸೆಂಟ್ ಟೆನ್ಸ್, ನೆನ್ಪಿಟ್ಕೊಳ್ಳಿ. ಹಾಗಾಗಿ ಇದನ್ನು ತಗೊಳ್ಳುವಾಗ ಆಮ್ ಅಂತ ಬರ್ತಿದೆ ಅಂತಿದ್ದಲ್ಲಿ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಈಸ್ ರಿಲೇಟೆಡ್ ಟು ಫಸ್ಟ್ ಪರ್ಸನ್ ಸಿಂಗುಲರ್. ಅಂದರೆ ಐ ಜೊತೆಲಿ ಬಿಟ್ಟು ಆಮ್ ಇನ್ನೆಲ್ಲೂ ಕೂಡ ಬಳಕೆ ಆಗೋಲ್ಲ. ಐ ಮತ್ತು ಆಮ್ ಇಬ್ಬರು ತುಂಬ ಬೆಸ್ಟ್ ಫ್ರೆಂಡ್ಸ್, ಥಿಕ್ಕೆಸ್ಟ್ ಫ್ರೆಂಡ್ಸ್ ಅಂತಾರಲ್ಲ ಹಾಗೆ ಅವರು ಇಬ್ಬರು ಯಾರನ್ನೂ ಕೂಡ ಬೇರೆಯವ್ರನ್ನ ಅವ್ರ ಹತ್ರ ಕರ್ಕೊಳ್ಳಲ್ಲ ಪ್ರೆಸೆಂಟ್ ಟೆನ್ಸಲ್ಲಿ. ಐನ ಜೊತೆಲಿ ಆಮ್, ಇದನ್ನು ಶಾರ್ಟಾಗಿ ಹೀಗೂ ಬರಿತವೆ, ಆಮ್, ಹೀಗೂ ಕೂಡ ಬರಿಬಹುದಿದೆ. ಓಕೆ, ಎಸ್, ಇಲ್ಲೇನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ಈಗ ನಾವು ಬರಿತಾ ಹೋಗೋಣ. ಓಕೆ, ಐ ಆಮ್ ಹ್ಯಾಪಿ ಟುಡೇ. ಇಲ್ಲಿ ನೀವು ಯಾವುದೇ ಕ್ರಿಯೆಯನ್ನು ನಡೆಸ್ತಾ ಇಲ್ಲ, ನಿಮ್ಮ ಸ್ಥಿತಿಯನ್ನು ಹೇಳ್ತಾ ಇದ್ದೀರಾ. ಹಾಗಾಗಿ ಐ ಅನ್ನುವಂಥದ್ದನ್ನು ನಾನು ಅಂತ ಹೇಳಬಹುದು. ಆಮ್ನ ಬಗ್ಗೆ ಮಾತಾಡ್ತೀನಿ ನಾನು. ಹ್ಯಾಪಿ ಅಂತ ಇದೆ, ಖುಷಿ, ಯಾವಾಗ, ಇಂದು, ಟುಡೇ. ಹಾಗಾದರೆ ಆಮ್ ಎಲ್ಲಿ ಬರುತ್ತೆ ನೋಡಿ, ಅದು ಬಂದು ಸೇರ್ಕೊಳ್ಳೋದು ಹ್ಯಾಪಿಯ ಜೊತೆಯಲ್ಲಿ. ಯಾಕೆ, ಆಮ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಹ್ಯಾಪಿ ಅನ್ನೋಂಥದ್ದು ಮೇನ್ ವರ್ಬ್. ಹೇಗೆ ತಗೊಳ್ತೀವಿ ವಾಕ್ಯದಲ್ಲಿ ಅದನ್ನು ತೋರಿಸ್ತೀನಿ. ಅದಕ್ಕೂ ಮುನ್ನ ಐ ಅನ್ನೋವಂಥದ್ದೇನಾಯಿತು, ಸಬ್ಜೆಕ್ಟ್ ಆಯಿತು. ಆಮ್ ಹ್ಯಾಪಿ ಅಂತೇನಿದೆ ವರ್ಬ್ ಆಯಿತು. ಯಾವತ್ತು, ಇವತ್ತು, ಆಬ್ಜೆಕ್ಟ್ ಆಯಿತು. ಹೇಗೆ ತಗೊಳ್ಳೋಣ ನೋಡಿ, ಬರೆದು ತೋರಿಸ್ತಾ ಇದ್ದೀನಿ. ನಾನು ಇಂದು ಏನಂತ ಹೇಳೋಣ, ಖುಷಿ, ಆಮ್ ಸೇರಿಸ್ಕೊಳ್ಬೇಕು. ಅದು ಈ ರೀತಿಯಲ್ಲಿ ಬರುತ್ತೆ, ಖುಷಿಯಾಗಿದ್ದೇನೆ. ನೋಡಿದ್ರಾ, ನನ್ನ ಕ್ರಿಯೆ ಏನಾಗಿದೆ, ನನ್ನ ಸ್ಥಿತಿ ಏನಾಗಿದೆ, ನಿರಂತರವಾಗಿದೆ. ನಾನಿಂದು ಬೇಜಾರಾಗಿದ್ದೇನೆ, ನಾನಿಂದು ಆಶ್ಚರ್ಯಚಕಿತಳಾಗಿದ್ದೇನೆ, ನನ್ನ ಕ್ರಿಯೆ ನಿರಂತರವಾಗಿದೆ. ಹಾಗಾಗಿ ಈ ರೀತಿಯಲ್ಲಿ ತಗೊಳ್ಬೇಕು ನೋಡಿ. ಆಮ್ನ ಬಳಕೆ ಇಲ್ಲಾಗಿದೆ, ನನ್ನ ಕ್ರಿಯೆ ನಿರಂತರವಾಗಿರೋದನ್ನು ತೋರಿಸ್ತಾ ಇದೆ. ಹೀಗೆ ನಾವು ಬಳಸಬಹುದು. ನೀವು ಯಾರಿಗಾದರೂ ಇಂದು ನಾನು ಖುಷಿಯಾಗಿದ್ದೀನಿ, ನಾನಿಂದು ಖುಷಿಯಾಗಿದ್ದೇನೆ ಅಂತ ಹೇಳಬೇಕಾದ್ರೆ ಹೀಗೆ ಹೇಳಿ, ಐ ಆಮ್ ಹ್ಯಾಪಿ ಟುಡೇ. ಓಕೆ, ಪ್ರೆಸೆಂಟ್ ಟೆನ್ಸಲ್ಲಿದೆ. ಮುಂದಿನ ವಾಕ್ಯ, ದ ಕ್ಯಾಟ್ ಈಸ್ ಸ್ಲೀಪಿಂಗ್ ಪೀಸ್ಫುಲಿ. ದ ಕ್ಯಾಟ್ ಅಂತ ಕೊಟ್ಟಿದ್ದಾರೆ, ಅಂದರೆ ಬೆಕ್ಕು. ಈಸ್ ಸ್ಲೀಪಿಂಗ್, ನೋಡಿ ಏನು ಮಾಡ್ತಿದೆ ಬೆಕ್ಕು, ಈಸ್ ಸ್ಲೀಪಿಂಗ್, ಮಲಗುತ್ತಿದೆ. ನೋಡಿ, ಮಲಗುತ್ತಿದೆ. ಹೇಗೆ, ಪೀಸ್ಫುಲಿ, ನೆಮ್ಮದಿಯಾಗಿ, ಶಾಂತಿಯಾಗಿ. ಎನಿಥಿಂಗ್ ಕ್ಯಾನ್ ಬಿ ಟೇಕನ್. ದ ಕ್ಯಾಟ್ ಅಂತ ಕೊಟ್ಟಿದ್ದಾರಲ್ವ, ಸಬ್ಜೆಕ್ಟ್ ಅಂತ ತಗೊಳ್ಳೋಣ. ಈಸ್ ಸ್ಲೀಪಿಂಗ್, ಈಸ್ ಅಂತಂದರೆ ಪ್ರೆಸೆಂಟ್ ಟೆನ್ಸ್, ಅದರ ಜೊತೆಯಲ್ಲಿ ING ಸೇರಿಕೊಂಡಿದೆ. ಇದನ್ನೇನಂತ ಹೇಳ್ತೀವಿ, ವರ್ಬ್. ಎರಡೂ ಸೇರಿಸಿ, ಒಂದು ಹೆಲ್ಪಿಂಗ್ ವರ್ಬ್ ಮತ್ತೊಂದು ಮೇನ್ ವರ್ಬ್. ಹೇಗೆ ಅನ್ನುವಂಥದ್ದು ಪೀಸ್ಫುಲಿ ಆಬ್ಜೆಕ್ಟ್ ಆಗುತ್ತೆ. ಇದನ್ನು ನಾವು ಕನ್ನಡ ಭಾಷೆಗೆ ಹೇಗೆ ಬರಿಬಹುದು ನೋಡಿ, ಬರಿತಾ ಇದ್ದೀನಿ. ಬೆಕ್ಕು, ಬೆಕ್ಕು ನೆಮ್ಮದಿಯಿಂದ, ಶಾಂತಿಯಿಂದ, ಎನಿಥಿಂಗ್ ಈಸ್ ಓಕೆ. ನೆಮ್ಮದಿಯಿಂದ ಅಥವಾ ನೆಮ್ಮದಿಯಾಗಿ, ಬೆಟರ್, ನೆಮ್ಮದಿಯಾಗಿ ಮಲಗುತ್ತಿದೆ. ನೋಡಿದ್ರಾ, ಮಲಗುತ್ತಿದೆ, ಈ ರೀತಿಯಲ್ಲಿ ಬರಬೇಕು. ಈಸ್ ಸ್ಲೀಪಿಂಗ್ ಹೇಗೆ ಬಂದಿದೆ, ಮಲಗುತ್ತಿದೆ, ಕ್ರಿಯೆ ನಿರಂತರವಾಗಿ ಇದೆ. ಹೀಗೆ ನಾವು ಇದನ್ನು ತಗೊಳ್ಬಹುದು. ಓಕೆ, ಮುಂದಿನ ವಾಕ್ಯ, ಬರ್ಡ್ಸ್ ಚಿಪ್ ಇನ್ ದ ಮಾರ್ನಿಂಗ್. ಏನಿದೆ, ಬರ್ಡ್ಸ್ ಅಂದರೆ ಹಕ್ಕಿಗಳ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಬರ್ಡ್ಸ್ ಅನ್ನುವಂಥದ್ದು ಸಬ್ಜೆಕ್ಟ್ ಆಯಿತು, ಹಕ್ಕಿಗಳು. ಚಿರ್ಪ್ ಅಂದರೆ ವರ್ಬ್, ಕ್ರಿಯೆನ ನಡೆಸ್ತಾ ಇರುವಂಥದ್ದು. ಚಿರ್ಪ್ ಅಂದ್ರೇನು ಹೇಳ್ತೀನಿ. ಯಾವಾಗ, ಇನ್ ದ ಮಾರ್ನಿಂಗ್, ಬೆಳಗ್ಗೆ. ಚಿರ್ಪ್ ಅಂತಂದರೆ ಚಿಲಿಪಿಲಿ, ಚಿಲಿಪಿಲಿ ಅಂತ ಹೇಳ್ತೀವಿ. ಯೂಶಲಿ ಬರ್ಡ್ಸ್ನ ಸೌಂಡ್ ಹೀಗೆ ಇರುತ್ತೆ,
ನಮಗೆ ಒಂಥರ ಪ್ಲೆಸೆಂಟ್ ಅನಿಸ್ತಾ ಇರುತ್ತೆ ಅಲ್ವಾ, ಬೆಳಗ್ಗೆ ಎದ್ದ ತಕ್ಷಣ ಚಿವ್ 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 ಅಂತಿರ್ತವೆ, ಇಲ್ಲ ಚಿಲಿಪಿಲಿ ಚಿಲಿಪಿಲಿ ಅಂತ ಇರ್ತವೆ. ಅದನ್ನೇ ಇಂಗ್ಲೀಷ್ನಲ್ಲಿ ಯಾವುದೇ ಬರ್ಡ್ ಹೇಗೆ ಶಬ್ದ ಮಾಡಿದ್ರು ಚಿರ್ಪ್ ಅಂತ ಹೇಳುವಂಥದ್ದು. ಓಕೆ, ಬರ್ಡ್ಸ್ ಚಿರ್ಪ್ ಇನ್ ದ ಮಾರ್ನಿಂಗ್. ಇದನ್ನು ಹೇಗೆ ಬರಿತೀವಿ? ಇದು ಹೊಸ ಪದ, ಬಹುಶಃ ನಿಮಗೆ ಗೊತ್ತಿಲ್ವೇನೋ ಅಂತ ನಾನು ಭಾವಿಸಿ ಇದನ್ನು ಬರೆದಿದ್ದೀನಿ. ಗೊತ್ತಿಲ್ಲ ಅಂತಂದರೆ ನೋಟ್ ಮಾಡ್ಕೊಳ್ಳಿ. ಓಕೆ, ಬರೆಯೋಣ. ಬರ್ಡ್ಸ್, ಇದನ್ನು ನಾವು ತಗೊಳ್ಬಹುದು ಪಕ್ಷಿಗಳು. ಪಕ್ಷಿಗಳು ಬಹುವಚನ ಇದೆ ಅಲ್ವಾ, ಪಕ್ಷಿಗಳು ಇನ್ ದ ಮಾರ್ನಿಂಗ್. ಇದನ್ನು ಪಕ್ಷಿಗಳು ಮುಂಜಾನೆಯಲ್ಲಿ, ಬೆಳಗ್ಗೆ, ಎನಿಥಿಂಗ್ ಇಸ್ ಓಕೆ. ಪಕ್ಷಿಗಳು ಮುಂಜಾನೆಯಲ್ಲಿ ಅಥವಾ ಬೆಳಿಗ್ಗೆ ಏನಾದರೂ ತಗೊಳ್ಳಿ. ಮುಂಜಾನೆಯಲ್ಲಿ ಚಿಲಿಪಿಲಿ, ಇಷ್ಟೇ ಬರೆದ್ರೆ ವಾಕ್ಯ ಕಂಪ್ಲೀಟ್ ಆಗಿಲ್ವಲ್ಲ. ಬಟ್ ಇಲ್ಲಿರೋದಿಷ್ಟೇ ಅಲ್ವಾ? ನೋ, ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಬರ್ಡ್ಸ್ ವಾಸ್ ಚಿರ್ಪಿಂಗ್, ಬರ್ಡ್ಸ್ ವಿಲ್ ಚಿರ್ಪ್. ಆ ರೀತಿ ಇದ್ದಿದ್ರೆ ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಆಗಿರೋದು. ಬಟ್ ಏನೂ ಇಲ್ಲ, ಹಾಗಾದರೆ ಇದು ಪ್ರೆಸೆಂಟ್ ಟೆನ್ಸ್. ಹೇಗೆ ಬರಿತೀವಿ ನೋಡಿ. ಪಕ್ಷಿಗಳು ಮುಂಜಾನೆಯಲ್ಲಿ ಚಿಲಿಪಿಲಿಗುಟ್ಟುತ್ತವೆ ಅಥವಾ ಚಿಲಿಪಿಲಿ ಎನ್ನುತ್ತವೆ, ಈ ರೀತಿಯಲ್ಲಿ ತಗೊಳ್ಬಹುದು. ಚಿಲಿಪಿಲಿ ಎನ್ನುತ್ತವೆ, ಬರೆಯೋಣ. ಎನ್ನುತ್ತವೆ ನೋಡಿ, ಹೀಗೆ ನಾನು ಬರೆದಿ. ಚಿಲಿಪಿಲಿ ಮಾಡುತ್ತವೆ, ಚಿಲಿಪಿಲಿ ಗುಟ್ಟುತ್ತವೆ, ಏನು ಬೇಕಾದರೂ ತಗೊಳ್ಬಹುದು. ಹಕ್ಕಿಗಳು ಚಿರ್ಪ್, ಶಬ್ದ ಮಾಡುವಂಥದ್ದನ್ನು ಹೀಗೆ ನಾವು ಚಿಲಿಪಿಲಿ ಅಂತ ಹೇಳ್ತೀವಿ. ನೀವು ಯಾರಿಗಾದರೂ ಇದನ್ನು ಹೇಳಬೇಕು ಅಂತಂದರೆ, ಪಕ್ಷಿಗಳು ಶಬ್ದ ಮಾಡ್ತಿದೆ, ಪಕ್ಷಿಗಳು ಚಿಲಿಪಿಲಿ ಅಂತಿದ್ದಲ್ಲಿ ಇಂಗ್ಲೀಷ್ನಲ್ಲಿ ಹೀಗೆ ಹೇಳಿ, ಬರ್ಡ್ಸ್ ಚಿರ್ಪ್ ಇನ್ ದ ಮಾರ್ನಿಂಗ್. ಓಕೆ, ಮುಂದಿನ ವಾಕ್ಯ. ಹೀ ರನ್ಸ್ ವೆರಿ ಫಾಸ್ಟ್. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಸೇ ಯು, ಫಾಸ್ಟ್ಲಿ ಅನ್ನೋ ಪದ ಇಲ್ಲ. ಫಾಸ್ಟ್ಲಿ ಅನ್ನೋ ಪದ ಇಲ್ಲ, ಫಾಸ್ಟ್ ಅಂತಲೇ ತಗೊಳ್ಬೇಕು ನಾವು. ಸ್ಲೋಲಿ ಅಂತ ಹೇಳ್ತೀವಿ, ಫಾಸ್ಟ್ಲಿ ಅಂತ ಹೇಳೋದಿಲ್ಲ, ಫಾಸ್ಟ್ ಅಂತ ತಗೊಳ್ಳಿ. ಹೀ ರನ್ಸ್ ವೆರಿ ಫಾಸ್ಟ್. ಹೀ ಅಂದರೆ ಅವನು ಅಂತ ನಾವು ಇದನ್ನು ತಗೊಳ್ಬಹುದು. ಆ್ಯಂಡ್ ಇದು ಏನಾಯಿತು? ಸಬ್ಜೆಕ್ಟ್ ಆಯಿತು. ರನ್ಸ್ ಅಂತ ಕೊಟ್ಟಿದ್ದಾರೆ, ಅಂದರೆ ಓಡುವುದು. ಏನಾಗಿದೆ? ರನ್ನ ಜೊತೆಯಲ್ಲಿ ಎಸ್ ಆ್ಯಡ್ ಆಗಿದೆ, ಹಾಗಾಗಿ ಇದು ಪ್ರೆಸೆಂಟ್ ಟೆನ್ಸ್. ಹೇಗೆ ಓಡ್ತಾನೆ? ವೆರಿ ಫಾಸ್ಟ್. ಇದೇನಾಯಿತು? ಆಬ್ಜೆಕ್ಟ್. ಹೇಗೆ ಬರೆಯೋದು ನೋಡಿ, ಬರೆದು ತೋರಿಸ್ತಾ ಇದ್ದೀನಿ. ಅವನು ತುಂಬ ಅಥವಾ ಬಹಳ, ಎನಿಥಿಂಗ್ ಇಸ್ ಓಕೆ, ಬಹಳ ಜೋರಾಗಿ ಅಥವಾ ವೇಗವಾಗಿ, ಎನಿಥಿಂಗ್, ವೇಗವಾಗಿ. ಈಗ ಈ ಪದ ಬರಿತೀರಲ್ಲ, ರನ್ಸ್, ಇದು ಇಂಪಾರ್ಟೆಂಟ್. ವೇಗವಾಗಿ ಓಡುತ್ತಿದ್ದಾನೆ, ಓಡಿದನು, ಓಡಲಿದ್ದಾನೆ, ಓಡುವನು, ಎಲ್ಲವೂ ತಪ್ಪು. ನೋ, ಇದನ್ನು ಹೀಗೆ ಬರೀಬೇಕು. ಓಡುತ್ತಾನೆ ಅಂದರೆ ಇದು ಇರೋವಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ. ಇವನು ಯಾವಾಗಲೂ ಕೂಡ ಈ ಥರ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ, ಇದು ಅವನ ರುಟೀನ್ ಆಗಿರುತ್ತೆ. ಹಾಗಾಗಿ ಓಡುತ್ತಾನೆ, ನಿನ್ನೆ ಓಡಿದ್ದ, ಇವತ್ತು ಓಡಿದ್ದಾನೆ, ನಾಳೆನೂ ಓಡ್ತಾನೆ ಇರ್ತಾನೆ. ಸೊ ಅದನ್ನು ನೀವು ರುಟೀನಾಗಿ ಹೇಳಬೇಕು ಅಂದರೆ ಕನ್ನಡದಲ್ಲಿ ಹೀಗೆ ಬಳಸಬೇಕು. ಅವಳು ಶಾಲೆಗೆ ಹೋಗುತ್ತಾಳೆ, ನಾವು ಒಂದಿನ ಹೋಗಿ ಬಿಟ್ಬಿಡ್ತೀವ. ಅವಳು ಇಂಗ್ಲೀಷ್ ಕಲಿಯುತ್ತಾಳೆ, ಅವನು ಪರೀಕ್ಷೆ ಬರೆಯುತ್ತಾನೆ. ನಮ್ಮ ಕೆಲಸ ಏನಾಗಿರುತ್ತೆ? ರುಟೀನಾಗಿ ನಡೆದಿರುತ್ತೆ. ಅದನ್ನು ಹೀಗೆ ನಾವು ಎಂಡ್ ಮಾಡಬೇಕು ನೋಡಿ. ಹೀ ರನ್ಸ್ ವೆರಿ ಫಾಸ್ಟ್, ಅವನು ಬಹಳ ವೇಗವಾಗಿ ಓಡುತ್ತಾನೆ, ಅವನು ತುಂಬ ಜೋರಾಗಿ ಓಡುತ್ತಾನೆ. ಹೀಗೆ ಇದನ್ನು ಹೇಳಬೇಕಾಗುತ್ತೆ. ಓಕೆ, ಮುಂದಿನ ವಾಕ್ಯ. ವಿ ಈಟ್ ಡಿನ್ನರ್ ಟುಗೆದರ್. ಓಕೆ, ಹೀಗಿದೆ. ವಿ ಅಂತ ಕೊಟ್ಟಿದ್ದಾರೆ, ನಾವು. ಈಟ್, ತಿನ್ನುತ್ತೇವೆ. ಏನನ್ನ, ಹೇಗೆ ಅನ್ನುವಂಥದ್ದು ಆಬ್ಜೆಕ್ಟ್ನಲ್ಲಿದೆ. ಇಷ್ಟನ್ನು ಆಬ್ಜೆಕ್ಟ್ ಅಂತ ತಗೊಳ್ಬಹುದು, ಈಟ್ ಅನ್ನೋದು ವರ್ಬ್ ಅಂತ ತಗೊಳ್ಬಹುದು. ಯಾರು? ನಾವು, ವಿ. ಹೇಗೆ ಬರೆಯೋದು ನೋಡಿ, ಬರಿತಾ ಇದ್ದೀನಿ. ನಾವು ಏನನ್ನ, ಹೇಗೆ. ನಾವು ಒಟ್ಟಿಗೆ, ಹೇಗೆ ಬರುತ್ತೆ? ನಾವು ಒಟ್ಟಿಗೆ ಊಟ, ಡಿನ್ನರ್, ಊಟ, ಊಟವನ್ನು, ಇಲ್ಲೂ ಅಷ್ಟೇ ಮಾಡಿದೆವು, ಮಾಡುತ್ತಲಿರುತ್ತೇವೆ, ಮಾಡುತ್ತಿದ್ದೆವು, ತಪ್ಪು. ಇಲ್ಲೇನು ತಗೊಳ್ಬೇಕು? ಊಟ, ಹೀಗೆ ಬರುತ್ತೆ ಪ್ರೆಸೆಂಟ್ ಟೆನ್ಸ್. ಮಾಡುತ್ತೇವೆ ಅಂತಲೇ ಬರಬೇಕು. ಯಾಕೆ? ಈಟ್ ಅಂತ ಒಂದೇ ಇದೆ. ಏಟ್ ಅಂದರೆ ಪಾಸ್ಟ್ ಟೆನ್ಸ್, ಈಟೆಡ್ ಅನ್ನೋ ಪದ ಇಲ್ಲ. ATE, ಏಟ್ ಅಂದರೆ ಪಾಸ್ಟ್ ಟೆನ್ಸ್. ಈಟನ್ ಅಂತ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್. ಅದೆಲ್ಲ ಮುಂದಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿರೋವಂಥದ್ದು ಜಸ್ಟ್ ಪ್ರೆಸೆಂಟ್ ಟೆನ್ಸ್, V1 ಅಷ್ಟೇ ಇಲ್ಲಿರೋವಂಥದ್ದು. ಹಾಗಾಗಿ ಅದನ್ನು ಈ ರೀತಿಯಲ್ಲಿ ತಗೊಳ್ಬೇಕು. ಊಟ ಮಾಡುತ್ತೇವೆ. ಅದೇ ಏನಾದರೂ ಐ ಇದ್ದಿದ್ರೆ ಮಾಡುತ್ತೇನೆ, ಹಿ ಇದ್ದಿದ್ರೆ ಮಾಡುತ್ತಾನೆ, ಶಿ ಇದ್ದಿದ್ರೆ ಮಾಡುತ್ತಾಳೆ. ಸೊ ಹೀಗೆ ಇದು ವೇರಿ ಆಗ್ತಾ ಹೋಗುತ್ತೆ. ವಿ ಈಟ್ ಡಿನ್ನರ್ ಟುಗೆದರ್, ನಾವು ಒಟ್ಟಿಗೆ ಊಟವನ್ನು ಮಾಡುತ್ತೇವೆ, ನಾವು ಒಟ್ಟಿಗೆ ಊಟ ಮಾಡುತ್ತೇವೆ. ಈ ರೀತಿಯಲ್ಲಿ ತಗೊಳ್ಬಹುದು. ಓಕೆ, ಸೊ ಆಸ್ ಐ ಸೆಡ್ ಯು ಅರ್ಲಿಯರ್,
ಇವತ್ತಿನ ಸೆಷನ್ ಇಟ್ಸ್ ಕ್ವೈಟ್ ಡಿಫ್ರೆಂಟ್. ಈ ಥರ ನಾನು ಮುಂಚೆ ಹೇಳಿದ ಹಾಗೆ ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲ್ನಲ್ಲಿ ಮಾಡಿಕೊಟ್ಟಿರಲಿಲ್ಲ. ವೈ ಐ ಆಮ್ ಡೂಯಿಂಗ್ ದಿಸ್, ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್ ಅಂತ ಅಂದರೆ, ನಿಮಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದರ ಅವಶ್ಯಕತೆ ಇದೆ. ಯು ವಾಂಟ್ ಟು ಸ್ಪೀಕ್ ಇನ್ ಇಂಗ್ಲಿಷ್ ಬಟ್ ಯು ಆರ್ ಫೇಸಿಂಗ್ ಡಿಫಿಕಲ್ಟಿ ಇನ್ ಸ್ಪೀಕಿಂಗ್ ಇಂಗ್ಲಿಷ್ ಅಲ್ವಾ? ಇಫ್ ಎನಿಬಡಿ ಈಸ್ ಆಸ್ಕಿಂಗ್ ಯು ಸಮಥಿಂಗ್, ಯಾರಾದರೂ ನಿಮ್ಮನ್ನು ಏನನ್ನು ಕೇಳ್ತಾ ಇರ್ತಾರೆ ಅಥವಾ ನೀವು ರಿಪ್ಲೈ ಕೊಡಬೇಕಾಗಿದೆ, ಯು ವಾಂಟ್ ಟು ಆನ್ಸರ್ ದೆಮ್, ಯು ಆಲ್ಸೋ ವಾಂಟ್ ಟು ಸೇ ಸಮಥಿಂಗ್, ನೀವು ಕೂಡ ಏನೋ ಹೇಳಬೇಕಾಗಿದೆ ಬಟ್ ಯು ಕಾಂಟ್ ಏಬಲ್ ಟು ಸೇ. ನಿಮಗೆ ಪದಗಳು ಗೊತ್ತು, ಗ್ರಾಮರ್ ಗೊತ್ತು, ಆದರೆ ಒಂದು ವಾಕ್ಯದಲ್ಲಿ ಜೊತೆಗೆ ತಗೊಳ್ಳೋದು ಗೊತ್ತಾಗ್ತಾ ಇಲ್ಲ. ಇದು ಬಹಳ ವಿದ್ಯಾರ್ಥಿಗಳ ಒಂದು ಪ್ರಾಬ್ಲಮ್ ಆಗಿದ್ದು, ತುಂಬ ದಿನದಿಂದ ನನಗೆ ಹೇಳ್ತಾ ಇದ್ರಿ ಈ ರೀತಿ ಏನಾದರೂ ನಮ್ಗೆ ಹೇಳ್ಕೊಡಿ ಸೊ ದಟ್ ನಾವು ಕೂಡ ಇಂಗ್ಲೀಷನ್ನು ಮಾತಾಡೋದಕ್ಕೆ ಸುಲಭ ಮಾಡ್ಕೊಳ್ಬೇಕು. ಹೇಗೆ ಕನ್ನಡ ಮಾತಾಡ್ತೀವಿ ಅಥವಾ ಹೇಗೆ ನಮ್ಮ ಮದರ್ ಟಂಗ್ ಕುಡ್ ಬಿ ಎನಿಥಿಂಗ್, ಹೇಗೆ ಅದನ್ನು ನಾವು ಮಾತಾಡ್ತೀವಿ ಅದೇ ರೀತಿಯಲ್ಲೇ ನಾವು ಇಂಗ್ಲೀಷನ್ನು ಮಾತಾಡಬೇಕು, ಹೇಗೆ ಕಲ್ತ್ಕೊಳ್ಳೋ ಅಂಥದ್ದು ನಾವು ಅಂತ ತುಂಬ ಜನ ಕೇಳಿದ್ರಿ. ನನಗೆ ಈಗ ಸಮಯ ಆಗಿರೋದ್ರಿಂದ ನಾನು ಇನ್ನು ಮುಂದೆ ಈ ರೀತಿಯ ಕ್ಲಾಸಸ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ಇದಕ್ಕೆಲ್ಲನೂ ಕೂಡ ನಿಮ್ಮ ಸಜೆಷನ್ ನನಗೆ ಬಹಳ ಮುಖ್ಯ. ನೀವು ಕೂಡ ಇದರ ಅಗತ್ಯದಲ್ಲಿದ್ದು ನಿಮಗೂ ಈ ರೀತಿಯ ಸೆಷನ್ಸ್ ಬೇಕು ಅಂತಿದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮಗಾಗಿ ನಾನು ಪೂರ್ತಿ ಸ್ಪೋಕನ್ ಇಂಗ್ಲೀಷಿಗೆ ಸಂಬಂಧಿಸಿದ ತರಗತಿಗಳನ್ನು ಪ್ರತಿನಿತ್ಯ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಡೆಸ್ಕೊಡ್ತೀನಿ. ನಿಮಗೂ ಈ ರೀತಿಯ ಸೆಷನ್ಸ್ ಬೇಕಿದೆಯಾ? ಕಮೆಂಟ್ ಸೆಕ್ಷನಲ್ಲಿ ಗೊತ್ತಲ್ವಾ, ಎಸ್ ವಿ ನೀಡ್ ಇಟ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಈ ರೀತಿಯ ಸೆಷನ್ಸ್ ಇನ್ನಷ್ಟು ಬೇಕಿದ್ದಲ್ಲಿ ಲೈಕ್ ಕೂಡ ಮಾಡಿ. ನಿಮ್ಮ ಲೈಕ್ ಹಾಗೆ ಕಮೆಂಟ್ಸ್ ನನಗೆ ತಿಳಿಸುತ್ತೆ ನಿಮಗಿದರ ಅಗತ್ಯತೆ ಎಷ್ಟಿದೆ ಅಂತ. ಅದರ ಬೇಸಿಸ್ನ ಮೇಲೆ ಮುಂದಿನ ತರಗತಿಗಳನ್ನು ನಾನು ಪ್ಲಾನ್ ಮಾಡ್ತೀನಿ. ಸೊ ಇಟ್ ವಾಸ್ ಜಸ್ಟ್ ಎ ಡೆಮೋ ಸೆಷನ್. ಹೇಗಿರುತ್ತೆ, ಯಾವ ರೀತಿಯಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಅಂತ. ಇಫ್ ಯು ಆರ್ ಓಕೆ ವಿತ್ ದಿಸ್, ನೋಡ್ತೀನಿ ನಿಮ್ಮ ರೆಸ್ಪಾನ್ಸ್ ಹೇಗಿದೆ ಅಂತ. ಹೀಗೆ ನಿಮ್ಮ ರೆಸ್ಪಾನ್ಸ್ ಚೆನ್ನಾಗಿತ್ತು ಅಂತದಲ್ಲಿ ನಾಳೆ ಕನ್ನಡದ ವಾಕ್ಯಗಳನ್ನು ತೊಗೊಂಡು ಬಂದು ಇಂಗ್ಲೀಷಿಗೆ ಹೇಗೆ ಭಾಷಾಂತರ ಮಾಡೋದು ಅಥವಾ ಆ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕು ಅಂತ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಇಟ್ಸ್ ಅಪ್ ಟು ಯು. ಇಫ್ ಯು ಆರ್ ಇನ್ ನೀಡ್ ಆಫ್ ಇಟ್, ಡೂ ಕಮೆಂಟ್. ಓಕೆ, ಇವತ್ತಿನ ನಮ್ಮ ಹೊಸ ಸೆಷನ್ ನಿಮಗೆ ಇಷ್ಟ ಆದಲ್ಲಿ ನೀವು ನಮ್ಮ ಸೆಷನನ್ನು ಲೈಕ್ ಮಾಡಿ, ಯಾರೆಲ್ಲ ಇಂಗ್ಲೀಷ್ ಕಲ್ತ್ಕೊಳ್ಬೇಕು ಅಂತಿದ್ದಾರೆ ಅವರ ಜೊತೆಯಲ್ಲಿ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆ, ಆ್ಯಂಡ್ ನಮ್ಮ ವೇದಾಂತ್ ಪಾಠಶಾಲೆಯ ಪುಸ್ತಕವನ್ನೇನಾದರೂ ತೊಗೊಳ್ಬೇಕು, ನೀವು PSI ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದರೆ ಅಥವಾ ಕೋರ್ಸಿಗೆ ಜಾಯಿನ್ ಆಗಬೇಕು ಅಂತಿದ್ದಲ್ಲಿ ನಮ್ಮ ಈ ನಂಬರನ್ನು ಈ ಕೂಡಲೇ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು ಪೀಪಲ್. ಹ್ಯಾಪಿ ಲರ್ನಿಂಗ್. ಕೀಪ್ ಸಪೋರ್ಟಿಂಗ್.